ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅತಿ ದೊಡ್ಡ ಭದ್ರತಾ ವೈಫಲ್ಯದ ಹಿನ್ನೆಲೆಯಲ್ಲಿ ಪ್ರಧಾನಿ ಬರುವಂತ ಮುನ್ನ ಒಂದು ಬೆದರಿಕೆ ಕರೆ ಬಂದಿತ್ತು, ಮತ್ತೊಂದು ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾಗಿತ್ತು. ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ. ಆಲ್ರೆಡಿ ಜಿಲೆಟಿನ್ ಅನ್ನ ಬೇಕು ಅಂತಲೇ ಅಂದ್ರೆ ಉದ್ದೇಶಪೂರ್ವಕವಾಗಿ ಇಟ್ಟಿರೋದಾ ಅಥವಾ ಅಕಸ್ಮಾತ್ ಆಗಿ ಅದೇನಾದ್ರೂ ಬಿದ್ದೋಯ್ತಾ? ಕೇಂದ್ರ ತನಿಖಾ ಸಂಸ್ಥೆಯಿಂದ ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ನಿನ್ನೆಯೇ ಘಟನೆ ಬಗ್ಗೆ ಎಸ್ಪಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಪ್ರಕರಣದ ಮಾಹಿತಿ ಪಡೆದು ಘಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ ಟೀಮ್. ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಪಡೆಯಲಾಗಿದೆ ಅನ್ನೋ ಇನ್ಫಾರ್ಮೇಶನ್ ಈಗ ಲಭ್ಯವಾಗಿದೆ. ಯಾಕಂದ್ರೆ ಇದು ಭದ್ರತಾ ಲೋಪದ ವಿಷಯ. ಅದು ಪ್ರಧಾನಿ ಬಂದಂತ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿರೋದು. ಇಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿರಲಾಗುತ್ತೆ, ಒಂದು ಕಡ್ಡಿ ಕೂಡ ಅಲ್ಲಾಡಬಾರದು, ಆ ರೀತಿ ಭದ್ರತೆಯನ್ನ ಕೊಟ್ಟಿರ್ತಾರೆ. ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಅದಾಗಿಯೂ ಜಿಲೆಟಿನ್ ಅಲ್ಲಿ ಪತ್ತೆಯಾಗಿದೆ. ಹಾಗಾಗಿ ಈ ಕಡ್ಡಿಗಳು ಎಲ್ಲಿಂದ ಬಂದವು? ಅಕಸ್ಮಾತ್ ಏನಾದರೂ ಬಿದ್ದು ಹೋಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿಯೇ ಅಲ್ಲಿ ಇಟ್ಟಿದ್ರಾ ಅಥವಾ ಸ್ಫೋಟಿಸೋ ಸಂಚೇನಾದರೂ ಇತ್ತ? ಒಂದು ವೇಳೆ ಅದು ಸ್ಫೋಟಗೊಂಡಿದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇತ್ತು ಜಾಗತಿಕ ಮಟ್ಟದಲ್ಲಿ. ಸೊ ಹಾಗಾಗಿ ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಂಡ್ ಗಂಭೀರತೆ ಇರುವಂತಹ ವಿಷಯ ಕೂಡ ಇದು, ಸೂಕ್ಷ್ಮತೆ ಇರುವಂತಹ ವಿಷಯ. ಹಾಗಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಆಲ್ರೆಡಿ ಕೈಗೆತ್ತಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೂ ಭೇಟಿಯನ್ನ ಕೊಟ್ಟಿದ್ದಾರೆ. ಎಸ್ಪಿಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನೊಂದು ಕಡೆ ಸ್ಥಳೀಯ ಪೊಲೀಸರಿಂದನೂ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಬೆದರಿಕೆ ಕರೆ ಮಾಡಿದ ಲೋಹಿತ್ನನ್ನ ಬಂಧಿಸಲಾಗಿದೆ. ಕೋರಮಂಗಲ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ರಾಮನಗರ ಸ್ಪೆಷಲ್ ಟೀಮ್ನಿಂದ ವಿಚಾರಣೆ ಮುಂದುವರೆದಿದೆ. ಜಿಲೆಟಿನ್ ಪತ್ತೆ ಪ್ರಕರಣಕ್ಕೂ ಈ ಲೋಹಿತ್ಗೂ ಏನಾದರೂ ಸಂಬಂಧ ಇದೆಯಾ? ಯಾಕಂದ್ರೆ ಈತ ಕರೆ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಒಂದು ಬೆದರಿಕೆಯನ್ನ ಹಾಕಿದ್ದ. ಇನ್ನು ಸ್ಟೇಟ್ ಇಂಟೆಲಿಜೆನ್ಸ್ ಹಾಗೇನೆ ಐಎಸ್ಟಿ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಲೋಹಿತ್ ಪೋಷಕರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಈತ ಬೇರೆ ಬೇರೆ ಕಡೆನೂ ಈ ರೀತಿ ಕರೆಗಳನ್ನ ಮಾಡಿದ್ದ ಅಂತ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಹಾಗಾಗಿ ಈತನ ಮಾನಸಿಕ ಸ್ಥಿತಿ ಬಗ್ಗೆನೂ ಕೂಡ ಒಂದಿಷ್ಟು ಅನುಮಾನಗಳಿದಾವೆ. ಇನ್ನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಕೇಳೋಣ. ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಏನು ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅದರದ್ದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಈವರೆಗೆ ಕ್ವೆಶನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೈನ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಆದರೆ ಟೆಕ್ನಿಕಲ್ ಆದಾದಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ ವಿದಿನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೈನ್ ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಈಗ ಅರೆಸ್ಟ್ ಮಾಡಿರುವಂತಹ ಲೋಹಿತ್ಗೂ ಈ ಜಿಲೆಟಿನ್ಗೂ ಏನಾದರೂ ಸಂಬಂಧಗಳಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆಯಾ ಅಥವಾ ಬೇರೆ ಬೇರೆ ಪ್ರಕರಣಗಳು ಅಂತ ಪೊಲೀಸರು ಇದನ್ನು ಕನ್ಸಿಡರ್ ಮಾಡಿದಾರಾ? ಮತ್ತೆ ಎನ್ಐಎ ಆಲ್ರೆಡಿ ಎಂಟ್ರಿ ಆಗಿದೆ, ಏನಾದರೂ ಕ್ಲೂಗಳು ಸಿಕ್ಕಿದೆಯಾ? ಅಂದ್ರೆ ಉದ್ದೇಶಪೂರ್ವಕವಾಗಿ ಇದನ್ನ ಇಟ್ಟಿರೋದಾ ಅಥವಾ ಅಕಸ್ಮಾತ್ ಆಗಿ ಏನಾದರೂ ಬಿದ್ದು ಹೋಗಿರೋದಾ? ಅದ್ರ ಬಗ್ಗೆ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ? ಶರ್ಮಿತಾ, ಸದ್ಯಕ್ಕೆ 2 ಪ್ರಕರಣಗಳನ್ನು ಈಗ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೊದಲನೇ ಪ್ರಕರಣ ಏನಂತಂದರೆ, ನಿನ್ನೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಓರ್ವ ವ್ಯಕ್ತಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ, ನಾನು ಬಾಂಬ್ ಇಟ್ಟಿದ್ದೇನೆ, ಇವತ್ತು ಮೋದಿ ಬರ್ತಾರಲ್ಲ, ನಾನು ಬಾಂಬ್ ಇಟ್ಟಿದ್ದೇನೆ, ಬ್ಲಾಸ್ಟ್ ಆಗುತ್ತೆ ನೋಡ್ಕೊಳ್ಳಿ ಅಂತೇಳಿ ಪೊಲೀಸರಿಗೆ ಹೇಳಿ ಕಾಲ್ ಕಟ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಕೂಡಲೇ ಅಲರ್ಟ್ ಆಗಿದ್ದಂಥ ಪೊಲೀಸರು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಿಲೆಟಿನ್ ಇದ್ದಂಥ ಒಂದು ಬಾಕ್ಸ್ಗಳು 2 ಕಡೆ ಪತ್ತೆ ಆಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆತ ಎಲ್ಲಿದ್ದಾನೆ, ಆ ಒಂದು ನಂಬರ್ ಎಲ್ಲಿ ಎಕ್ಸಾಕ್ಟ್ಲಿ ಸ್ವಿಚ್ ಆಫ್ ಆಗಿದೆ ಅಂತೇಳಿ ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ವ್ಯಕ್ತಿ ಸಿಕ್ಕಿಬೀಳ್ತಾನೆ. ಲೋಹಿತ್ ಎಂಬಾತನನ್ನು ಈಗ ವಶಪಡೆದು ಆತನನ್ನು ಬಂಧನ ಮಾಡಿ ಈಗಾಗಲೇ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ತನಿಖೆ ವೇಳೆ ಆತನಿಗೂ ಮತ್ತು ಆರ್ಟ್ ಆಫ್ ಲಿವಿಂಗ್ ಜಾಗದಲ್ಲಿ ಅಂದರೆ ರಸ್ತೆ ಬದಿ ಸಿಕ್ಕಿರುವಂತಹ ಜಿಲೆಟಿನ್ಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸುಮಾರು ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಪೊಲೀಸರು ಮತ್ತು CCB ಅಧಿಕಾರಿಗಳು ಮತ್ತು ಇಂಟೆಲಿಜೆನ್ಸ್ ಅಧಿಕಾರಿಗಳು ಆತನನ್ನು ವಿಚಾರಣೆ ಮಾಡಿದರು.
ಈ ಒಂದು ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥ, ಪ್ರತಿಯೊಂದು VIP ಪ್ರೋಗ್ರಾಮ್ ಇರುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಈ ಮುಂಚೆ ಕೂಡ ಆತ ಕರೆ ಮಾಡಿ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಯನ್ನು ಕೂಡ ಆಗ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಎರಡೂ ಕೇಸ್ಗಳಿಗೂ ಕೂಡ ಇಲ್ಲಿ ಕನೆಕ್ಷನ್ ಇಲ್ಲ. ಆದರೆ ಕೋಇನ್ಸಿಡೆನ್ಸಲಿ ಎರಡೂ ಪ್ರಕರಣಗಳು ಕೂಡ ಈಗ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಮೋದಿಯವರು ಬರ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಗಿ ಅದರಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೆಯುವಂಥ ಜಾಗದಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಅಂತರದಲ್ಲಿ 2 ಕಡೆ ಜಿಲೆಟಿನ್ ಬಾಕ್ಸ್ಗಳು ಪತ್ತೆಯಾಗಿದೆ ಅಂತಂದರೆ ಇದನ್ನು ಗಂಭೀರವಾಗಿ ಪರಿಗಣಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. 50 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇರುವಂತಹ ತಂಡದಿಂದ ತನಿಖೆ ನಡೀತಿದೆ. ಈವರೆಗೂ ಕೂಡ ಯಾರು ಜಿಲೆಟಿನ್ ಕಡ್ಡಿಗಳನ್ನು ತಂದಾಕಿದ್ದಾರೆ, ಆ ಒಂದು ಬಾಕ್ಸ್ಗಳನ್ನು ತಂದಾಕಿದ್ದಾರೆ ಅನ್ನುವಂಥದ್ದು ಪತ್ತೆ ಆಗಿಲ್ಲ. ಯಾಕಂದರೆ ಕಳೆದ 1 ವಾರದಿಂದಲೂ ಕೂಡ ಇಲ್ಲಿ ಪೊಲೀಸರು ಭದ್ರತೆಯನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ರಸ್ತೆಯ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಗಿಡಗಂಟಿಗಳನ್ನು ಕ್ಲಿಯರ್ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಅಕ್ಕಪಕ್ಕ ಸುಮಾರು 500 ಮೀಟರ್ ದೂರದಲ್ಲಿರುವಂಥ ಮನೆಗಳನ್ನು ವಿಚಾರಣೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸುಮಾರು 7 ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಭದ್ರತಾ ಪರಿಶೀಲನೆ ಮಹೇಶ್, ಈ ಘಟನಾ ಸ್ಥಳದಲ್ಲೇ ನೀವು ಇರೋದ್ರಿಂದ ಸದ್ಯಕ್ಕಲ್ಲಿ ಏನು ಆಕ್ಟಿವಿಟೀಸ್ ನಡೀತಾ ಇದೆ, ಕ್ಯಾಮ್ರಾಮನ್ಗೆ ಹೇಳ್ಬೋದಾ ಪ್ಯಾನ್ ಮಾಡಿ ತೋರಿಸಿ ಅಂತ? ಶರ್ಮಿತಾ, ಈಗಾಗಲೇ ಸದ್ಯಕ್ಕೆ ನಾನು ಘಟನಾ ಸ್ಥಳದಿದ್ದೀನಿ. ಒಟ್ಟು 2 ಕಡೆ ಇಲ್ಲಿ ಜಿಲೆಟಿನ್ ಬಾಕ್ಸ್ಗಳು ಪತ್ತೆಯಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಈಗಾಗಲೇ SP ಕೂಡ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಒಂದಷ್ಟು ಅಂಗಡಿಗಳು ಕೂಡ ಇಲ್ಲಿ ಕಾಣಿಸ್ತಿದ್ದಾವೆ. ಈ ಒಂದು ಅಂಗಡಿಗಳು 2-3 ಅಂಗಡಿಗಳಿದ್ದಾವೆ. ಒಂದು ಕಬ್ನಾಲ್ ಅಂಗಡಿ ಇದೆ, ಮತ್ತು ಪಂಚರ್ ಶಾಪ್ ಅಂಗಡಿ ಇದೆ, ಮುಂದೆ ಒಂದು ಪೆಟ್ಟಿ ಅಂಗಡಿ ಇದೆ. ಹೀಗೆ 50ರಿಂದ 100 ಮೀಟರ್ಗೆ ಒಂದೊಂದು ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಇಲ್ಲಿ ಸಿಗುತ್ತೆ. ಕಳೆದ 1 ವಾರಗಳಿಂದಲೂ ಕೂಡ ಈ ಒಂದು ಅಂಗಡಿಗಳನ್ನು ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾಕಂದರೆ ಭದ್ರತಾ ದೃಷ್ಟಿಯಿಂದ ಎಲ್ಲೂ ಕೂಡ ಅಂಗಡಿಗಳು ಓಪನ್ ಇರಬಾರ್ದು ಅನ್ನುವಂಥ ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳು ನೀಡಿದರು. ಜೊತೆಗೆ ಇಲ್ಲಿ JCBಗಳು ಒಂದಷ್ಟು ಕೆಲಸಗಳನ್ನು ಮಾಡಿದವು. ಅಂದರೆ PM ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿಗಳು ಇರಬಾರ್ದು, ನೀಟಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿ ಪ್ರತಿಯೊಂದು ಕೆಲಸಗಳನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಮಾಡ್ತಿದ್ರು. ರಾತ್ರಿ 10 ಗಂಟೆವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕ್ಲೀನಿಂಗ್ ಕಾರ್ಯವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿತ್ತು. ಆದರೆ ನಿನ್ನೆ ಎಕ್ಸಾಕ್ಟ್ಲಿ 10 ಗಂಟೆ ಸುಮಾರಿಗೆ 2 ಕಡೆ ಜಿಲೆಟಿನ್ ಬಾಕ್ಸ್ಗಳು ಪತ್ತೆಯಾಗುತ್ತೆ. ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಅದನ್ನು ವಶಪಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಸದ್ಯಕ್ಕೆ FSLಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಮೋದಿ ಅವರು ಬರುವಂಥ 2 ಗಂಟೆಗಳ ಮುಂಚಿತವಾಗಿ ಈ ಒಂದು 2 ಕಡೆ ಬಾಕ್ಸ್ಗಳು ಪತ್ತೆಯಾಗುತ್ತೆ. ಕಳೆದ 1 ವಾರದಿಂದಲೂ ಕೂಡ ಪೊಲೀಸರು ಭದ್ರತಾ ಪರಿಶೀಲನೆ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಚೆಕ್ ಮಾಡ್ತಿದ್ದಾರೆ. ಅಂದರೂ ಕೂಡ ಏನು ಪತ್ತೆಯಾಗಿರಲಿಲ್ಲ. ಆದರೆ ನಿನ್ನೆ ಏಕಾಏಕಿ ಮೋದಿ ಬರುವಂಥ 2 ಗಂಟೆ ಮುಂಚೆಯೇ ಪತ್ತೆಯಾಗಿದೆ. ಅಂದರೆ ಪ್ರೀ ಪ್ಲ್ಯಾಂಡ್ ಆಗಿ ಯಾರೋ ತಂದು ಅದನ್ನು ಇಲ್ಲಿ ಬಿಸಾಕಿರ್ಬೋದು ಅನ್ನುವಂಥ ಅನುಮಾನ ಈಗ ಮೂಡಿದೆ. ಮೋದಿ ಅವರು ಬರುವಂಥ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿರ್ಬೋದು ಅನ್ನುವಂತಹ ಪ್ರೈಮ್ ಸಸ್ಪೆಕ್ಟ್ ಮೇಲೆ ಈಗಾಗಲೇ ತನಿಖೆ ನಡೆಸಲಾಗ್ತಿದೆ. NIA ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಧಿಕೃತವಾಗಿ SP-ಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಏನು ಸಿಕ್ಕಿದೆ, ಅದರಲ್ಲಿ ಯಾವೆಲ್ಲ ವಸ್ತುಗಳಿದ್ದಾವೆ, ಮತ್ತು ಪ್ಯಾಕ್ ಇರೋದ್ರಿಂದ ಒಳಗಡೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಲಾಗಿದೆಯಾ ಇಲ್ವಾ, ಸ್ಫೋಟ ಮಾಡೋದಕ್ಕೆ ತಯಾರಿ ಮಾಡಲಾಗಿತ್ತಾ ಅಥವಾ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು NIA ಅಧಿಕಾರಿಗಳು ಕೂಡ ಪಡೆದಿದ್ದಾರೆ. ಇಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಬ್ಲಾಸ್ಟ್ ಆಗಿಲ್ಲ. ಆದರೆ ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದರೆ ಯಾರು ಬಂದು ಆ ಒಂದು ಜಿಲೆಟಿನ್ ಬಾಕ್ಸ್ಗಳನ್ನು ಇಟ್ಟಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಆಗಿ ಪತ್ತೆ ಆಗಿಲ್ಲ. ಇಲ್ಲಿ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಯಾರು ಹುಸಿ ಬಾಂಬನ್ನು ಕರೆ ಮಾಡಿದ್ದ ಆತನನ್ನ ಬಂಧನ ಮಾಡಿ ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಮಹೇಶ್, ಈ ಕ್ಷಣದ ಮಾಹಿತಿಯನ್ನು